ನಮಸ್ಕಾರ. ಕರ್ನಾಟಕ ಬಿಗ್ ಬಾಸ್ ರಜತ್ ಮೇಲೆ ಹೊಸ ದೂರು ಅಥವಾ ಹೊಸ ಕೇಸ್. ಇದಕ್ಕೆ ಅಶ್ವಿನಿ ಗೌಡ ಅವರ ಕುಮ್ಮಕ್ಕ ಅಥವಾ ಡಿ ಬಾಸ್ ಎನ್ನುವಂತಹ ಡಿ ಬಾಸ್ ಅಭಿಮಾನಿಯಾಗಿರುವಂತಹ ಕಾರಣಕ್ಕೋಸ್ಕರ ಟಾರ್ಗೆಟ ಅಥವಾ ಮೀಡಿಯಾದವರು ಬೇಕು ಅಂತಲೇ ಇದನ್ನು ಪ್ರಚಾರ ಮಾಡ್ತಾ ಇದ್ದಾರಾ ಅಥವಾ ಈ ಒಂದು ಸಿಗರೇಟ್ ಸೇದುವ ಫೋಟೋ ಶೂಟ್ಗಾಗಿ ಮಾಡಿರುವಂತಹ ಒಂದು ದೂರು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದ್ರ ಬಗ್ಗೆ ವಿಚಾರ ಮಾಡಲಿಕ್ಕೆ ನಿಮಗೆ ಬಂದಿದ್ದೇನೆ. ಏನಪ್ಪ ವಿಶೇಷಪ್ಪ ಅಂತಂದ್ರೆ ಇವತ್ತು ಕರ್ನಾಟಕದೊಳಗೆ ಯಾವ ರೀತಿ ಹೆಂಗೆ ಯಾರ್ಯಾರು ನ್ಯೂಸ್ ಹಾಕ್ತಾರೆ ಅನ್ನೋದು ಗೊತ್ತಾಗಲ್ತು. ಯಾವ ವಿಚಾರಕ್ಕೆ ಯಾರು ನ್ಯೂಸ್ ಹಾಕ್ತಾರ ಅಥವಾ ಯಾವ ಟ್ರೆಂಡಿಗೆ ಯಾರ್ಯಾರು ಬೀಳುತ್ತಾರ, ಯಾವುದು ಟ್ರೆಂಡ್ ಆಗ್ತೈತಿ, ಯಾವುದು ಸುಡುಗಾಡು ಆಗ್ತೈತಿ ಒಂದು ಗೊತ್ತಾಗವಲ್ತು. ವಿಚಾರ ಏನಪ್ಪ ಅಂದ್ರೆ ಹೊಸ ವಿಚಾರ. ಇತ್ತೀಚಿತೇನೆ ಬಿಗ್ ಬಾಸ್ 12ರ ವಿಶೇಷ ಅತಿಥಿಯಾಗಿ ಹೋಗಿದ್ದಂತಹ ಅಥವಾ ಒಂದು ವಿಶೇಷ ಸ್ಪರ್ಧೆಯಾಗಿ ಹೋಗಿದ್ದಂಥ ರಜತ್ ಬಗ್ಗೆ ನಿಮಗೆಲ್ಲರೂ ಗೊತ್ತು. ರಜತ್ ಅಲಿಯಾಸ್ ಬುಜ್ಜಿ. ಆ ರಜಿತ್ ಅಲಿಯಾಸ್ ಬುಜ್ಜಿ ಎನ್ನುವಂತಹ ವ್ಯಕ್ತಿ ಇವತ್ತು ಏನು ಮಾಡ್ಯಾನಪ್ಪ ಅಂತಂದ್ರೆ ಫೋಟೋ ಶೂಟ್ ಮಾಡಕತ್ತಾನ. ಆತ ಹೀರೋಯಿಸಮ್ ಮತ್ತು ರೌಡಿಸಮ್ ಅಥವಾ ಆ ರೀತಿ ಒಂದು ಕ್ಯಾರೆಕ್ಟರ್ ಮಾಡುವಂತಹ ಒಬ್ಬ ಕನ್ನಡದ ನಟ ಅಥವಾ ಕನ್ನಡದ ಒಬ್ಬ ಕಲಾವಿದ. ಆತ ಏನು ಮಾಡ್ಯಾನ, ಮೈಸೂರಿನೊಳಗೆ DC ಕಚೇರಿಯಿಂದ ಅಥವಾ ಒಂದು ವಿಶ್ವ ಪಾರಂಪರಿಕವಾದಂಥ ಸ್ಥಳ ಐತಂಥದ್ದು. ಅದು ಎಲ್ಲೈತೋ ನನಗೆ ಗೊತ್ತಿಲ್ಲ, ನನಗಂತೂ ನೋಡೇ ಇಲ್ಲ ನಾನು ಅದನ್ನು. ವಿಶ್ವ ಪಾರಂಪರಿಕ ಸ್ಥಳ ಆಗಿತ್ತಪ್ಪ ಅಂತಂದ್ರೆ ಅದು ಅಲ್ಲಿ ನಿಮಗೆ ಪರ್ಮಿಷನ್ ಕೊಟ್ಟಿದ್ದ್ಯಾರು? ಫೋಟೋ ಶೂಟ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದ್ಯಾರು? ನಾನು ಈ ದೂರು ಕೊಟ್ಟಾರಲ್ಲ ಅವ್ರಿಗೆ ಒಂದೆರಡು ಪ್ರಶ್ನೆಗಳು. ಅದು ಯಾವುದೋ ಕನ್ನಡ ಪರ ಸಂಘಟನೆ ಕೊಟ್ಟಿರ್ಬೋದು, ಕೊಟ್ಟಿರಲಿ, ಎಲ್ಲದಕ್ಕೂ ಕೊಡ್ರಿ, ನಿಮ್ಮದು ತಪ್ಪು ಅಂತ ಹೇಳಕತ್ತಿಲ್ಲ ನಾನು. ಬಟ್ ಅಲ್ಲಿ ಏನು ಪರ್ಮಿಷನ್ ಕೊಟ್ಟಿರಲ್ಲ ಅವ್ರ ಬಗ್ಗೆ ನಾ ಪ್ರಶ್ನೆ ನಂದು. ಇದು ವಿಶ್ವ ಪಾರಂಪರಿಕ ಸ್ಥಳ ಐತಪ್ಪ, ಇಲ್ಲಿ ಸಿಗರೇಟ್ ಸೇದಕ್ಕೆ ಹೋಗ್ಬೇಡ, ಇಲ್ಲಿ ಫೋಟೋ ಶೂಟ್ ಮಾಡ್ಸೋಕೆ ಹೋಗ್ಬೇಡ, ಭಾಳ ಜನ ಇರ್ತಾರೆ ಅಂತ ನೀವು ಮೊದಲೇ ಹೇಳ್ಬೇಕಿತ್ತು. ಮೊದಲ ಹೇಳಿ ಕೇಳಿ ಡಿ ಬಾಸ್ ಫ್ಯಾನ್ ಅಂತ. ಈ ಡಿ ಬಾಸ್ ಫ್ಯಾನ್ನವ್ರಿಗೆ ಏನು ಅವ್ರು ಫ್ಯಾನ್ ಇದ್ದಂಗೆ ಇದ್ಯಾರು, ಇಲ್ಲ ಟೇಪ್ ರೆಕಾರ್ಡ್ ಇದ್ದಂಗೆ ಇದ್ಯಾರು, ಇಲ್ಲ AC ಇದ್ದಂಗೆ ಇದ್ಯಾರು ಒಂದು ಅರ್ಥ ಆಗವಲ್ತು. ಒಟ್ಟು ಏನಾರ ಮಾಡಿ ಡಿ ಬಾಸ್ ಇದ್ದಪ್ಪ ಅಂದ್ರೆ ಆತನ ಕಾಂಟ್ರವರ್ಸಿ ಇರ್ತದೆ, ಅಥವಾ ಇಲ್ಲಪ್ಪ ಅಂದ್ರೆ ಆತನ ಅಭಿಮಾನಿಗಳದ್ದು ಕಾಂಟ್ರವರ್ಸಿ ಇರ್ತದೆ. ಎಷ್ಟು ಕ್ರೇಜ್ ಐತೆ ನೋಡಿರಿ ಇದ್ರ ಬಗ್ಗೆ. ಇಲ್ಲಿ ಬಿಗ್ ಬಾಸ್ ಒಳಗೆ ಬಂದಾಗ ಡಿ ಬಾಸ್ ಅಭಿಮಾನಿ ನಾನಂತ ಹೇಳ್ಕೊಂಡಿದ್ದ, ಮತ್ತು ಭಾಳಷ್ಟು ಸಾರಿ ಮಾಧ್ಯಮಗಳ ಮುಂದೆ ಕೂಡ ಹೇಳ್ಕೊಂಬಿಟ್ಟಾನಂತ. ಹೌದು, ಏನಿವಾಗ ನಾನು ಡಿ ಬಾಸ್ ಫ್ಯಾನ್ ಏನಿವಾಗ ಅನ್ನೋ ರೇಂಜಿಗೆ ಅಂದ್ರೆ ನೀವೇನು ಕಿತ್ಕೋತೀರಿ ನಂದು? ಹೌದಪ್ಪ, ನಾ ಇರೋದೇ ಹಿಂಗೆ, ನಾ ಮಾತಾಡೋದೇ ಹಿಂಗೆ, ನಾ ಇರೋದೇ ಹಿಂಗೆ, ನನ್ನ ಲೈಫು ನನ್ನ ಇಷ್ಟ, ನೀವೇನು ಗೆಣಸ್ ಕೇಳ್ತೀರಿ ಅನ್ನುವಂಥ ಮಟ್ಟಿಗೆ ಮಾತಾಡಿಬಿಟ್ಟಾನ. ಸೊ ಹಂಗಾಗಿ ಇವರಿಗೆ ಮೊದಲೇ ದರ್ಶನ ಮೇಲೆ ಒಂದಷ್ಟು ಕಿರಿಕಿರಿ, ಒಂದಷ್ಟು ಕೋಪ ಐತೆ ಮಾಧ್ಯಮಗಳಿಗೆ. ಸೊ ಆ ವಿಚಾರವನ್ನು ಇಟ್ಕೊಂಡು ಇವತ್ತು ರಜತ್ ಅವ್ರಿಗೆ ಟಾರ್ಗೆಟ್ ಮಾಡೋಕಚ್ಚಾರ ಅಂತ ಅನ್ಸಕತ್ತಿಬಿಟ್ಟೈತೆ ನನಗೆ ವಿಶೇಷವಾಗಿ. ನಿಮಗೇನು ಅನ್ಸಕತ್ತೈತೆ ಅನ್ನೋದು ನನಗೆ ಗೊತ್ತಿಲ್ಲ, ಬಟ್ ನನಗೆ ಹಂಗೆ ಅನ್ಸಕತ್ತೈತಿ. ಯಾಕಪ್ಪ ಅಂದ್ರೆ ಇದು ಚರ್ಚೆ ಮಾಡುವಂಥ ವಿಷಯನ ಇದು. ಏನಪ್ಪ ಒಂದು ರೀಲ್ಸ್ ಮಾಡ್ಯಾನ, ಒಂದು ಫೋಟೋ ತೆಗೆದು ಎಂತೆಂಥವು ನಡೀತವೆ. ವಿಧಾನಸೌಧದೊಳಗೆ ಬ್ಲೂ ಫಿಲಮ್ ನೀಲಿ ಚಿತ್ರಗಳನ್ನು ನೋಡಿದರು. ಅವತ್ತು ಯಾವುದೇ ಕೇಸ್ ಆಗಲಿಲ್ಲ. ಕೇಸ್ ಆದರೂ ಕೂಡ ಬಹುದೊಡ್ಡ ಹೋರಾಟ ಆಗಲಿಲ್ಲ. ಬಹುದೊಡ್ಡ ಹೋರಾಟ ಆದರೂ ಕೂಡ ಅವ್ರಿಗೆ ಶಿಕ್ಷೆ ಆಗಲಿಲ್ಲ. ಅದಕ್ಕಿಂತ ದೊಡ್ಡ ಸಮಸ್ಯೆನ ಇದು. ಇವತ್ತು ಎಂತೆಂತಹ ರಾಜಕಾರಣಿಗಳು ಅತ್ಯಾಚಾರ ಕೇಸ್ಗಳಲ್ಲಿ ಬಲಿ ಆಗ್ತಾ ಇದಾರ. ಅವ್ರಿಗೆ ಶಿಕ್ಷೆ ಆಯ್ತಾ? ಇಲ್ಲ, ಆರಾಮದಾರ ಓಡಾಡ್ಕೊಂಡು. ಇದನ್ನೇನು ದೊಡ್ಡ ಮಟ್ಟಿಗೆ ಚರ್ಚೆ. ನಂಗೆ ಈ ಮಾಧ್ಯಮಗಳಿಗೆ ಕೆಲಸ ಐತದಲ್ಲ ಗೊತ್ತಿಲ್ಲ ಅವನವನ. ಅಲ್ಲೋ ಮರಿ, ಯಾವ ವಿಷಯನ ತೋರಿಸ್ತೀರಿ, ಯಾವ ವಿಷಯವನ್ನು ಬಿಡುತ್ತೀರಿ? ಅದು ಸಿಗರೇಟ್ ಸೇದನ ವಿಶ್ವ ಪಾರಂಪರಿಕ ಸ್ಥಳ, ಅಲ್ಲಿ ಅವಕಾಶ ಕೊಟ್ಟಿದ್ದು ಯಾರು ಫಸ್ಟ್ ಅದನ್ನು ಕೇಳ್ರಿ. ದೂರ ಕೊಡೋದಲ್ಲ, ದೂರ ಅದ್ರ ಮ್ಯಾಗ ಕೊಡಬಾರ್ದಲ್ಲ. ಅವಕಾಶ ಯಾರು ಕೊಟ್ಟಿರ್ತಾರೆ ಅವ್ರ ಮ್ಯಾಗ ಕೊಡಬೇಕು. ಆತ ಏನಂತ ಸೆಲೆಬ್ರಿಟಿ ಆತ, ಎಲ್ಲರೂ ಹೋಗಿ ಫೋಟೋ ತೆಗಿಸಿಗಲಿ, ಎಲ್ಲರೂ ಹೋಗಿ ಸಿಗರೇಟ್ ಸೇದಲಿ, ಎಲ್ಲರೂ ಕುಡಿದು ಬಿದ್ದಲ್ಲಿ ಯಾವನಿಗೆ ಬೇಕಾಗಿತ್ತು? ಇಲ್ಲಿ ಯಾವನು ಕೇಳೇ ನಿಮ್ಗೆ? ಅಲ್ಲಿ ಯಾಕೆ ಕುಡಿಯೋಕೆ ಅವಕಾಶ ಕೊಟ್ಟನೆ ಆ ಬೋಳಿಮ ಅವನಿಗೆ ಹೊದ್ದು ಹಾಕ್ರಿ ಮೊದಲು. ಅದು ಬಿಟ್ಟರೆ ಸಿಗರೇಟ್ ಸೇದಿದ್ದ ರಜತ್, ಸಿಗರೇಟ್ ಸೇದಿದ್ದ ಡಿ ಬಾಸ್ ಅಭಿಮಾನಿ, ಯಾಕೆ ಇವೆಲ್ಲ ತೆಗೆದು ಒಗಿತೀರಿ ಅಮ್ಮಾರ? ಏನು ತಲೆ ಆಪ್ ಆಗೈತಿ, ಏನು ಚಲೋ ಇದ್ದೀರೋ? ನನಗೆ ಒಂದು ಅರ್ಥ ಆಗೋಲ್ತಪ್ಪ. ಕರ್ನಾಟಕದೊಳಗೆ ಯಾವ್ಯಾವ ವಿಚಾರದೊಳಗೆ ಯಾರ್ಯಾರು ಹೆಂಗೆ ವಿಚಾರ ಮಾಡ್ತಾರೆ ಅಂತ ಗೊತ್ತಾಗಲ್ತು. ಅದು ಬಿಟ್ಟಾರ. ಈಗ ಕನ್ನಡ ಪರ ಸಂಘಟನೆಗಳಿಂದ ಒಂದು ಅವ್ರಿಗೆ ದೂರು ಕೊಟ್ಟಾರೆ. ಯಾರು? ಬಿಗ್ ಬಾಸ್ ರಜತ್ ಅವ್ರ ಮೇಲೆ ದೂರು ಕೊಟ್ಟಾರ. ಸಿಗರೇಟ್ ಸೇದಬಾರ್ದಾಗಿತ್ತು, ಇದು ವಿಶ್ವ ಪಾರಂಪರಿಕ ಸ್ಥಳ, ಸೊ ಹಂಗಾಗಿ ಇಲ್ಲಿ ಈ ತರಹದ ಚಟುವಟಿಕೆಗಳನ್ನು ಮಾಡಂತಿಲ್ಲ ಅಂತೇಳಿ ಒಂದು ದೂರು ಕೊಟ್ಟಾರಲ್ಲ. ಅವರು ಕನ್ನಡ ಪರ ಸಂಘಟನೆದವ್ರು ಅದಾರ. ಸೊ ಇಲ್ಲಿ ಲಿಂಕ್ ಎಲ್ಲಿಗೆ ಮಾಡಿರಪ್ಪ ಅಂದ್ರೆ ಬಿಗ್ ಬಾಸ್ ಒಳಗೆ ಅಶ್ವಿನಿ ಗೌಡ ಅವ್ರ ವಿರುದ್ಧ ಒಂದಷ್ಟು ಮಾತಾಡಿದ್ದ ಯಾರು? ರಜತ್. ಹೊರಗೆ ಬಂದ ಮೇಲೂ ಕೂಡ ಅಶ್ವಿನಿ ಗೌಡ ಅವ್ರ ಅಭಿಮಾನಿಗಳು ಒಂದಷ್ಟು ಫೋನ್ ಮಾಡಿದ್ರಂತ. ಯಾರಿಗೆ? ರಜತ್ ಅಥವಾ ಬುಜ್ಜಿಗೆ. ನೀನು ಗಿಲ್ಲಿಗೆ ಭಾಳ ಸಪೋರ್ಟ್ ಮಾಡಕಚ್ಚಿ, ಹಂಗೆ ನೋಡಿ ಹಿಂಗೆ ನೋಡು, ಮುಗುಳ್ಯಾಗ ಕಾರ್ ತುಂಬ್ತು ನೋಡು, ಹಂಗೆ ಹಿಂಗೆ ಏನೋ ಅಂದ್ರಂತಪ್ಪ. ಸೊ ಅದಕ್ಕೆ ನಿಮ್ಮ ಮುಗುಳ್ಯಾಗ ಏನಾರ ದಮ್ಮತ್ತಪ್ಪನ ಎದುರುಗಡೆ ಬರ್ರಿ, ನನಗೆ ಮೊದಲು ಮುಂದೆ ಬಂದು ಮಾತಾಡ್ರಿ, ನಿಮ್ಮ ತಿಂಡಿ ಎಷ್ಟೈತೆ ನೋಡ್ಕೊಂಬಿಡಮ್ಮ ಅಂತ ಆತಂದಂತ. ಸೊ ಅದೆಲ್ಲ ವೈರಲ್ ಆಗಿತ್ತು ವಿಡಿಯೋ, ನೀವು ಕೂಡ ನೋಡಿರಿ. ನಾನು ಒಂದು ಸ್ವಲ್ಪ ಉಪ್ಪು ಖಾರ ಹಾಕಿ ಹೇಳಕತ್ತೀನಿ ಅಷ್ಟೇ, ವಿಚಾರ ಏನಿಲ್ಲ. ಆ ಒಂದು ಸಿಟ್ಟಿಗಾಗಿ ಅಶ್ವಿನಿ ಗೌಡ ಅವರ ಬೆಂಬಲಿಗರು ಒಂದು ಸ್ವಲ್ಪ ಆಕಿಗೆ
ಆಕೆಗೆ ಸ್ವಲ್ಪ ಸ್ವಲ್ಪ ಧೈರ್ಯ ತುಂಬಕ ರಜತ್ ಎದುರಾಗಿದ್ನಲ್ಲ ಗಿಲ್ಲಿ ಪರವಾಗಿ ನಿಂತದಕ್ಕೆ ಅದಕ್ಕೊಂದು ಸ್ವಲ್ಪ ಗಾಬರಿ ಆಗಕ್ಕೋ ಇವಾಗ ಒಂದು ರೀತಿ ಕೇಸ್ ಕೊಟ್ರ ಅಂತ ಒಂದು ಪ್ರಶ್ನೆ. ಅದಾದ ನಂತರ ಮಾಧ್ಯಮಗಳು ಬೇಕು ಅಂತಲೇ ಡಿ ಬಾಸ್ ಅಭಿಮಾನಿ ಆಗಿರುವಂಥ ಕಾರಣಕ್ಕೋಸ್ಕರ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಎರಡನೇ ಕಾರಣ. ಅದಾದ ನಂತರ ಮತ್ತೊಂದು ಏನಪ್ಪ ಅಂತಂದರೆ ಈತ ಪದೇ ಪದೇ ಇಂಥ ಕೆಲಸಗಳನ್ನೇ ಮಾಡಾಕತ್ತಾನ. ಸೊ ಅದಕ್ಕಾಗಿ ಇದನ್ನು ಒದ್ದು ಒಳಗೆ ಹಾಕ್ಬೇಕು ಅನ್ನುವಂಥ ವಿಚಾರದೊಳಗೆ ಕೆಲವೊಬ್ಬರು ಮಾತಾಡಕಚ್ಚಾರ ಅಂತ ಹೇಳಕಚ್ಚಾರ, ಅದೊಂದು ಕಾರಣ. ಸೊ ಒಟ್ಟಾರೆಯಾಗಿ ಏನಾಗ್ಬಿಡುತ್ತಪ್ಪ ಅಂತಂದರೆ ಇಲ್ಲಿ ಎಲ್ಲ ಕಾರಣಕ್ಕೂ ಸೆಲೆಬ್ರಿಟಿಗಳು ಈ ನಟರು ಕಲಾವಿದರು ಮಾಡುವಂತಹ ಕೆಲವೊಂದು ವಿಚಾರಗಳಲ್ಲಿ ಅದು ಯಥೇಚ್ಛವಾಗಿ ದರ್ಶನ್ ಅವರ ಪರವಾಗಿರುವಂಥ ವ್ಯಕ್ತಿಗಳಿಗೆ ಒಂದಷ್ಟು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಮಾಧ್ಯಮಗಳು ಎನ್ನುವಂಥ ವಿಚಾರ ಭಾಳ ಹೊರಗೆ ಬರಾಕತ್ತೈತಿ. ನೋಡ್ರಿ, ಮಾಧ್ಯಮಗಳ ಕೆಲಸ ಏನದ, ಜಗತ್ತಿನೊಳಗೆ ಏನು ಮಾಡಾಕತ್ತೀರಿ, ನಿಮಗಿರುವಂಥ ಕೆಲಸ ಏನದ, ನೀವು ಮಾಡುವಂಥ ಕೆಲಸ ಏನದ, ಸ್ವಲ್ಪ ವಿಚಾರ ಮಾಡ್ರಲ್ಲ, ತೋರಿಸ್ರಿ, ಅದಕ್ಕೆ ಬ್ಯಾಡ ಅಂದಿಲ್ಲ, ಎಲ್ಲ ತೋರಿಸ್ರಿ. ಇವತ್ತು ಸದನ ನಡೆಯಕಚ್ಚೈತಿ, ಆ ಸದನದೊಳಗೆ ಏನೇನು ಮಾತಾಡಕಚ್ಚಾರ, ಅವ್ರ ಬಾಯ ಬೊಂಬಾಯಿ ಅದು ರಾಜಕಾರಣಿಗಳದ್ದು, ಏನು ಎಷ್ಟು ಹೊಲಸು ಮಾತಾಡ್ತಾರ, ಆ ಎಲ್ಲ ಪ್ರಕರಣಗಳ ಬಗ್ಗೆ ಮಾತಾಡ್ತಾರ, ಗಬ 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 ಅಂತಾರ. ಅವ್ರಿಗೆ ಒಂದಷ್ಟು ಕರ್ಕೊಂಬಂದು ಇಂಟರ್ವ್ಯೂ ಮಾಡ್ರಿ. ಅಲ್ರಿ ಸದನ ನಡೆಸಕತ್ತೀರಿ, ದನ ಕಾಯೋದು ಏನಾರ ಮಾಡಾಕತ್ತೀರಿ, ಇಲ್ಲ ಜಗಳ ಮಾಡಕ್ಕಂತಾನೆ ಸದನದೊಳಗೆ ಹೋಗಿರಿ, ಏನು ಅಷ್ಟೆಲ್ಲ ಖರ್ಚು ಮಾಡಿ ಕೋಟೆಗಳು ಕಟ್ಟಿಕೊಂಡು ಅಷ್ಟೆಲ್ಲ ಖರ್ಚು ಮಾಡಿ ಬಿಲ್ಡಿಂಗ್ ಕಟ್ಟಿ ನಿಮ್ಗೆ ದಿನಕ್ಕೆ ಇಂತಿಷ್ಟು ಅಂತೇಳಿ ಸರ್ಕಾರದ ಫಂಡ್ ಕೊಟ್ಟು ನಿಮ್ಮನ್ನು ಕರ್ಕೊಂಬಂದು ಸದನದೊಳಗೆ ಜನರ ಸಮಸ್ಯೆಗಳನ್ನು ಚರ್ಚೆ ಮಾಡ್ರಂತ ಬಿಟ್ರ ನಿಮ್ಮನ್ನು ನೀವು ಬೈಕು ಅಂತ ಕಿರಿಕಿರಿ ಮಾಡ್ಕೊಂತ ಒಬ್ಬನು ಮಾತಾಡಿದ್ದು ಒಬ್ಬನಿಗೆ ಕೇಳಿಸಂಗಿಲ್ಲ, ಆ ಟಿ ವಿ ಒಳಗೆ ತೋರ್ಸಕೋತಾರೆ ಅಲ್ಲಿ ಕೇಳಿಸಂಗಿಲ್ಲ. ಪಾಪ ಇವರು ಬರೋದು ಕಣ್ಣಿಡಿದು ಕಿವಿ ಮುಂದಿಟ್ಕೊಂಡು ಮೂಗು ಮುಂದಿಟ್ಕೊಂಡು ನೋಡಿ ಕಣ್ರೆಪ್ಪಿ ದೊಡ್ಡ ಮಾಡಿ ಎಲ್ಲ ಮಾಡಿ ಕಣ್ಣಿಡಿದು ಬರೆದು ಹಾಕ್ತಾರೆ ಇಂಥದ್ದೇ ಅಂತೇಳಿ. ಯಾಕಂದ್ರೆ ಕೇಳಿಸಂಗಲ್ಲ ಅಲ್ಲಿ, ಅಷ್ಟರ ಮಟ್ಟಿಗೆ ರಾಜಕಾರಣಿಗಳು ಓದ್ರಾಕತ್ತಿಬಿಟ್ರು ಸದನದೊಳಗೆ. ಸೊ ಅದನ್ನು ನೀವು ತೋರಿಸವಲ್ರಿ, ಇದು ಯಾವುದ್ಯಾವುದನ್ನು ತಗೊಂಬಂದು ತೋರಿಸ್ರಿಲ್ಲ, ಲೇಖ ಕೊಡಿ, ಏನು ತಲೆ ಕೆಟ್ಬಿಡೋದು ನಿಮ್ಗೆ ಅನ್ನೋದು ನನಗೊಂದು ಅರ್ಥ ಆಗೋಲ್ದಪ್ಪ. ನಿಮಗೇ ತಲೆ ಬರೋಬರಿಲ್ವೋ ಅಥವಾ ನೋಡೋರಿಗೆ ನಮಗೆ ತಲೆ ಬರೋರಿಲ್ವೋ ನನಗೊಂದು ಅರ್ಥ ಆಗೋಲ್ತು. ಅದು ಬಿಡ್ರಿ, ಬಿಗ್ ಬಾಸ್ನೊಳಗೆ ನಡೆದಿರುವಂಥ ಕಥೆಗಳನ್ನು ತೊಗೊಂಬಂದು ಇಲ್ಲಿ ಯಾಕೆ ಲಿಂಕ್ ಮಾಡ್ತೀರಿ, ಆ ದರ್ಶನ್ ಅಭಿಮಾನಿ ಅನ್ನೋಂಥ ಕಾರಣಕ್ಕೋಸ್ಕರ ಅದಕ್ಕೆ ಯಾಕೆ ಟಾರ್ಗೆಟ್ ಮಾಡ್ತೀರಿ. ಇದು ಅಶ್ವಿನಿ ಗೌಡ ಅವ್ರ ಕುಮ್ಮಕ್ಕ ನನಗೇನು ಅನ್ಸೋಲ್ತಪ್ಪ. ಇದು ಸುಮ್ಮನೆ ಏನಪ್ಪ ಖಾಲಿ ಮಂದಿ ಕೆಲಸ. ಇದು ಏನು ಮಾತಾಡ್ತಾವೋ ಅವ್ರಿಗೂ ಗೊತ್ತಿಲ್ಲ, ಅವು ಏನು ವಿಚಾರ ಮಾಡಾಕತ್ತಾರೆ ಅವ್ರಿಗೆ ಗೊತ್ತಿಲ್ಲ. ಆದ್ರೆ ಒಂದು ದೂರು ಕೊಟ್ಟು ಬಿಡೋದು, ಇವು ನ್ಯೂಸ್ಗಳು ಅವ್ರ ಹತ್ರ ಹೋಗಿ ಮೈಕ್ ಹಿಡಿದು ದೊಡ್ಡ ಮಟ್ಟಿಗೆ ಮಹಾ ಸಾಧನೆ ಈತ ಕೇಸ್ ಕೊಟ್ಟು ಬಿಡೋಣ, ಈತನಂಥ ವ್ಯಕ್ತಿ ಯಾರ್ಯಾರು ಭೂಮಿ ಮ್ಯಾಗ ಇಲ್ಲ ಅನ್ನುವಂಥ ಮಟ್ಟಿಗೆ ಆತನ ಮುಂದೆ ಹೋಗಿ ಮೈಕ್ ಹಿಡಿದು ಬಿಡೋದು, ಆತ ಹಿಡಿದಿರುವಂಥ ಒಂದು ಪತ್ರವನ್ನು ತಗೊಂಬಂದು ತೋರಿಸಿಬಿಡೋದು. ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಅಥವಾ ಕನ್ನಡ ಪರ ವೇದಿಕೆಯಿಂದ ಬಿಗ್ ಬಾಸ್ ಬುಜ್ಜಿ ಅಥವಾ ಈ ಒಬ್ಬ ವ್ಯಕ್ತಿಯ ಮೇಲೆ ಬಿಗ್ ಬಾಸ್ ಸ್ಪರ್ಧಿಗೆ ಮೇಲೆ ಕೇಸ್ ಎನ್ನುವಂಥ ವಿಚಾರದೊಳಗೆ ಹಾಕಿಬಿಟ್ಟೇನೆ. ಏನು ತಲೆ ಆಪಾಗೈತಿ ಮರೆ ಬಿಡ್ರಲೇ, ಇವೆಲ್ಲ ಚರ್ಚೆ ಮಾಡ್ತಕ್ಕಂಥ ವಿಷಯಗಳ ನೀವೆಲ್ಲ ಏನು ತಲೆ ಆಪಿದ್ರಪ್ಪ ಅವನು ತೋ ಏನೇನು ಮಾಡಕ್ಕೆ ಹೊಂಟ್ರೆ ನನಗೆ ಒಂದು ಅರ್ಥ ಆಗೋಲ್ತು. ಸಮಾಜದೊಳಗೆ ನಾನು ಹೆಂಗಿರ್ಬೇಕು ಅನ್ನೋದು ಅರ್ಥ ಆಗೋಲ್ತು, ಜನ ಹೆಂಗೆ ಹೊಂಟ್ರ ಅನ್ನೋದು ಅರ್ಥ ಆಗೋಲ್ತು. ಮಾಧ್ಯಮಗಳು ಏನು ತೋರಿಸ್ತಾವ, ನಾನೇನು ನೋಡ್ಬೇಕು, ಅದರ ಎಷ್ಟರ ಮಟ್ಟಿಗೆ ಉಪಯೋಗ ಐತೆ, ಏನೇನೇನು ಉಪಯೋಗ ಇಲ್ಲ. ಹಿಂದಕ್ಕೊಮ್ಮೆ ಚಾಕ್ ಹಿಡಿದಿದ್ದಂತೇಳಿ ಅದನ್ನು ಒಂದು ತಗೊಂಬಂದು 20 ಬಾರಿ ತೋರಿಸಿದ್ರಿ. ಏನು ಹಂಗೊಂದು ಟೈಟ್ಲ್ ಹಿಂಗೊಂದು ಟೈಟ್ಲ್ ಹಂಗೊಂದು ಟೈಟ್ಲ್, ಏನು ಟೈಟ್ಲ್ ಹಾಕ್ತಿರೋ ಮರ, ಆ ಟೈಟ್ಲ್ಗಳು ನೋಡ್ರಿ ನಿಮ್ಮ ಕಣ್ಣು ಮುಂದೆ ಬರಾಕಚ್ಚ, ಒಂದೊಂದು ಟೈಟಲ್ ಒಂದೊಂದು ರೀತಿ ಅದ್ಭುತ. ಆ ಥರದ ಪ್ರಶ್ನೆ ಮಾಡಿದ್ರಿ. ಈಗ ನೋಡ್ತಪ್ಪ ಅಂದ್ರೆ ಇದನ್ನು ತಗೊಂಬಂದು ದೊಡ್ಡ ಮಟ್ಟಿಗೆ ಚರ್ಚೆ ಮಾಡಕತ್ತೀರಿ. ಮಾಧ್ಯಮಗಳಲ್ಲಿ ಚರ್ಚೆ ಆಗಬಾಕಿ ಆಗಿರುವಂಥ ವಿಚಾರಗಳು ಚರ್ಚೆನೇ ಆಗ್ತಿಲ್ಲ. ಯಾವ ಚರ್ಚೆ ಆಗಬಾರ್ದಂತೀವೋ ಅಂಥವು ಚರ್ಚೆ ಆಕತಿ ಬಿಟ್ಟಾವ. ತೋ ಏನೇನು ಮಾಡ್ತಿರೋ ಏನೇನಿಲ್ಲೋ ನಡಿ, ನಿಮಗೆ ಬಿಟ್ಟಿದ್ದಪ್ಪ ಮಾರಾಯ. ಇದು ವಿಷಯ ಇಲ್ಲಿಗೆ ಬಿಡ್ರಿ, ಬೇರೆ ವಿಷಯಗಳನ್ನು ಸ್ವಲ್ಪ ತೋರಿಸ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸಕತ್ತೀನಿ. ಧನ್ಯವಾದಗಳು.